ಹಲಾಲ್ ಮತ್ತು ಜಡ್ಕಾ ಕಟ್ ವಿಚಾರ ಚರ್ಚೆ ನಡೀತಾ ಇದೆ. ಮುಸ್ಲಿಂನವರು ಹಲಾಲ್ ಮಾಡುವುದನ್ನು ನಿಲ್ಲಿಸಲಿ. ಇದರಿಂದ ಕಾಂಗ್ರೆಸ್ನವರಿಗೆ ಏನು ತೊಂದರೆ ಇಲ್ಲ. ಮುಸ್ಲಿಂ ಅವರು ಬೇಕಾದ್ರೆ ಜಡ್ಕಾ ಕಟ್ ತಿನ್ನಲಿ ಅಥವಾ ನಿಲ್ಲಿಸಲಿ. ಇದರ ಬಗ್ಗೆ ಕಾಂಗ್ರೆಸ್ನವರಿಗೆ ಏನು ತೊಂದರೆ? ಇದರ ಬಗ್ಗೆ ಇವರು ಯಾಕೆ ಬೊಬ್ಬೆ ಹೊಡಿತಾ ಇದ್ದಾರೆ? ರಾಜ್ಯದಲ್ಲಿ ಹಿಂದೂ ಮುಸ್ಲಿಂ ಆನಂದವಾಗಿ ಇರಬಾರ್ದು ಅಂತ ಹೀಗೆ ಮಾತಾಡ್ತಾ ಇದ್ದಾರೆ. ಹಿಂದಿನಿಂದಲೂ ಇದೇ ಕಿತಾಪತಿ ಮಾಡ್ಕೊಂಡು ಬಂದಿದ್ದಾರೆ. ಮಂಗಳೂರಿನಲ್ಲಿ ಸಚಿವ ಈಶ್ವರಪ್ಪ ಹೇಳಿಕೆ ನೀಡಿದ್ದಾರೆ. ಸಿದ್ದರಾಮಯ್ಯ DKಶಿ ಮೇಲ್ನೋಟಕ್ಕಾದರೂ ಚೆನ್ನಾಗಿದ್ದೀವಿ ಅಂತ ತೋರಿಸಬೇಕಲ್ಲ, ಅದಕ್ಕೆ ಅವರಿಬ್ಬರು ಒಟ್ಟಿಗೆ ಪ್ರೆಸ್ ಮೀಟ್ ಮಾಡ್ತಿದ್ದಾರೆ. ಸಿದ್ದರಾಮಯ್ಯ ಸಾಧು ಸಂತರ ಬಗ್ಗೆ ಹೇಳಿದಾಗ ಅವರನ್ನು ಕಾಂಗ್ರೆಸ್ನ ಯಾರೂ ಸಮರ್ಥಿಸಿಕೊಳ್ಳಲಿಲ್ಲ. ಸ್ವತಃ DK ಶಿವಕುಮಾರ್ ಕೂಡ ಸಮರ್ಥಿಸಿಕೊಳ್ಳಿಲ್ಲ. ಇದರಲ್ಲೇ ಗೊತ್ತಾಗಲ್ವಾ ಅವರಲ್ಲಿ ಎರಡು ಬಣ ಇದೆ ಅಂತ. ಹರ್ಷ ಕೊಲೆ ಆಗಿದ್ದ ದಿನವೇ 10 ಜನರನ್ನು ಬಂಧಿಸಲಾಗ್ತಾ ಇರಲಿಲ್ಲ. ಕಾಂಗ್ರೆಸ್ ಸರ್ಕಾರದಲ್ಲಿ ಹಿಂದೂಗಳು ಆದಾಗ ಆರೋಪಿಗಳ ಹಿಡಿಯಲು ಎಷ್ಟು ದಿನ ಬೇಕಾಯಿತು? ಪರಿಹಾರದಲ್ಲಿ ತಾರತಮ್ಯ ಅಂತ ಸಿದ್ದರಾಮಯ್ಯ ವಿಧಾನಸಭೆಯಲ್ಲಿ ಕೂಗಿ ಹೇಳ್ತಾರೆ. ಅವರ ಇದ್ದಾಗಷ್ಟೇ ಕೊಲೆಯಾದಾಗ ಯಾರ್ಯಾರಿಗೆ ಎಷ್ಟೆಷ್ಟು ಕೊಟ್ಟಿದ್ದಾರೆ? ನೀವು 25 ಲಕ್ಷ ಕೊಟ್ಟಿದ್ದೀರಾ. ಅವರಿಗೆ ಪರಿಹಾರದ ಬಗ್ಗೆ ಹೇಳುವ ಅಧಿಕಾರನೇ ಇಲ್ಲ ಎಂದು ಈಶ್ವರಪ್ಪ ಹೇಳಿದರು. ನೀವು ಇದ್ದಕ್ಕಿದ್ದಂಗೆ ಇದರಲ್ಲಿ ರಾಜಕೀಯ ಮಾಡಲು ಹೊರಟಿದ್ದೀರಿ. ಬಿಜೆಪಿ ವಿರುದ್ಧ ಕುಮಾರಸ್ವಾಮಿ ವಾಗ್ದಾಳಿ ವಿಚಾರವಾಗಿ ಮಾತನಾಡಿದಂಥ ಈಶ್ವರಪ್ಪ, ಬಿಜೆಪಿ ಬಗ್ಗೆ ಟೀಕೆ ಮಾಡಲು ಅವರಿಗೆ ಶಕ್ತಿನೂ ಇಲ್ಲ, ಅಧಿಕಾರವೂ ಇಲ್ಲ. ಬಿಜೆಪಿ ಬಗ್ಗೆ ಟೀಕೆ ಮಾಡಿದವರೆಲ್ಲರೂ ನೆಗೆದು ಬಿದ್ದು ಹೋದರು. ಕುಮಾರಸ್ವಾಮಿ ಬಿಜೆಪಿ ವಿರುದ್ಧ ವಾಗ್ದಾಳಿ ಮಾಡುತ್ತಿಲ್ಲ, ಸಿದ್ದರಾಮಯ್ಯ ಮತ್ತು ಕಾಂಗ್ರೆಸ್ ವಿರುದ್ಧ ಕಾಂಪಿಟಿಷನ್ಗೆ ಇಳಿದಿದ್ದಾರೆ ಎಂದರು. ಸಿದ್ದರಾಮಯ್ಯನವರು ಸಾಧು ಸಂತರ ಮೇಲೆ ಆರೋಪ ಮಾಡಿದಾಗ ಈ ರೀತಿ ಯಾವ ಕಾರಣಕ್ಕೂ ಅದು ಅವ್ರ ವೈಯಕ್ತಿಕ ಅಭಿಪ್ರಾಯ, ನಾನೇನು ಇದಕ್ಕೆ ಬಗ್ಗೆ ಹೇಳಲ್ಲ ಅಂತ DK ಶಿವಕುಮಾರೇ ಸ್ಪಷ್ಟವಾಗಿ ಹೇಳಿದರು. ಎಷ್ಟರ ಮಟ್ಟಿಗೆ ಅವರಲ್ಲಿ ಗುಂಪುಗಾರಿಕೆ ಇದೆ ಅನ್ನೋದು ತುಂಬ ಸ್ಪಷ್ಟವಾಗಿ ಹೊರಗೆ ಬರ್ತಾ ಇದೆ. ಇದು ಮೊದಲನೇದು. ಎರಡನೇದು, ನಾನು ಮಂಗಳೂರಿನಂಥ ಊರಿನಲ್ಲಿ ಇಟ್ಕೊಂಡು ಕೇಳೋಕ್ಕೆ ಇಷ್ಟಪಡ್ತೀನಿ. 2-3 ಅಂಶ ಕೋಮು ವಿಚಾರಗಳನ್ನು ಭಾರತೀಯ ಜನತಾ ಪಾರ್ಟಿ, ಬಜರಂಗ ದಳ, RSS ಮಾಡ್ತಾ ಇದೆ ಅನ್ನೋಂಥ ಅಂಶವನ್ನು ಸಿದ್ದರಾಮಯ್ಯನವರು ಮೇಲೆ ಹೇಳ್ತಿದ್ದಾರೆ. ದೊಡ್ಡ ಧ್ವನಿನಲ್ಲಿ ರಾಹುಲ್ ಗಾಂಧಿಗೆ ಮೆಚ್ಚಕ್ಕೆ, ಸ್ವಲ್ಪ ಸಣ್ಣ ಧ್ವನಿನಲ್ಲಿ DK ಶಿವಕುಮಾರ್ ಹೇಳ್ತಿದ್ದಾರೆ ಸೋನಿಯಾ ಗಾಂಧಿ ತನಕ ಹೋಗಲಿ ಅಂತ. ಇಬ್ಬರನ್ನೂ ಕೂಡ ಒಂದೇನೆ ಮುಸಲ್ಮಾನರ ಸಂತೃಪ್ತಿ ಮಾಡೋಂಥ ಒಂದು ವ್ಯವಸ್ಥೆಗಳು ನಡೆಸ್ತಾ ಇದ್ದಾರೆ. ತಗೊಂಡು ನನಗೆ ಗೊತ್ತಿಲ್ಲ. ಯಾಕೆ ಅಂತಂದರೆ ಮುಸಲ್ಮಾನರು ಹೇಳಿಕೆಗಳ ಬಗ್ಗೆ ಸಿದ್ದರಾಮಯ್ಯನವ್ರ ಹೇಳಿಕೆ, DK ಶಿವಕುಮಾರ್ ಹೇಳಿಕೆ ಬಂದಂಥ ಸಂದರ್ಭದಲ್ಲಿ ಮೇಲ್ನೋಟಕಾರ ಒಂದಾಗಿದ್ದೀವಿ ಅಂತ ತೋರಿಸ್ಕೋಬೇಕಿತ್ತಲ್ಲ. ಸಿದ್ದರಾಮಯ್ಯ ಸಾಧು ಸಂತರ ಬಗ್ಗೆ ಮಾತಾಡಿದಂಥ ಸಂದರ್ಭದಲ್ಲಿ ಸಿದ್ದರಾಮಯ್ಯನ ಮಗ ಯತೀಂದ್ರ ಒಬ್ಬ ಬಿಟ್ಟರೆ ಇಡೀ ಕರ್ನಾಟಕ ರಾಜ್ಯದಲ್ಲಿ ಯಾವ ಕಾಂಗ್ರೆಸ್ಸಿಗರು ಕೂಡ ಈ ಸ್ವಾಮಿಗಳ ಬಗ್ಗೆ, ತ್ಯಾಗಿಗಳು ಅವ್ರ ಬಗ್ಗೆ ಸಿದ್ದರಾಮಯ್ಯ ಹೇಳಿದ್ದು ಸರಿ ಅಂತ ಒಬ್ಬರೂ ಹೇಳಲಿಲ್ಲ. ಎಲ್ಲರೂ ಖಂಡನೆ ಮಾಡಿದ್ರು. ಸಾಧು ಸಂತರು ಅಂತ ಎಲ್ಲರೂ ಖಂಡನೆ ಮಾಡಿದ್ರು. ಒಬ್ಬ ಕಾಂಗ್ರೆಸ್ ನಾಯಕರು ಸಿದ್ದರಾಮಯ್ಯನ ಪರವಾಗಿರಲಿಲ್ಲ, ಇನ್ಕ್ಲೂಡಿಂಗ್ DK ಶಿವಕುಮಾರ್. 2 ಗುಂಪು ಅಂತ ಕರಿಬೇಕು, ಒಂದೇ ಗುಂಪು ಅಂತ ಕರಿಬೇಕು? ನೀವೇ ಹೇಳಿ ನೋಡೋಣ. ಕೊಲೆ ಸುಲಿಗೆಗಳಾಗಿಲ್ಲ, ಭಾಳ ಹಿಂದೆ ಒಂದ್ಸರಿ ಆಗಿತ್ತು, ಇತ್ತೀಚೆಗೆ ಮತ್ತೆ ಆಗಿಲ್ಲ. ಆದರೆ ಶಾಂತಿಯುರಿ ಅಂತ ಊರಲ್ಲಿ ಒಬ್ಬ ಹರ್ಷ ಅಂತ ಒಬ್ಬ ಯುವಕನ್ನ ರಾತ್ರಿ ಒಂದು 8 ಜನ ಬಂದು ಮುಸಲ್ಮಾನ್ ಗೂಂಡಾಗಳು ಕೊಲೆ ಮಾಡದಂಥ ಸಂದರ್ಭದಲ್ಲಿ ಇವ್ರ ಉದ್ದೇಶ ಏನು? ನಾನು ಅದಕ್ಕೋಸ್ಕರನೇ ಕೊಲೆ ಆದ ತಕ್ಷಣವೇ ನಾನು NIA ಕೊಡಿ ಅಂತ ಹೇಳಿದೆ ನಾನು.